ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ತಯಾರೈತೆ. ಏನಪ್ಪ ಇದ್ರ ಹೆಸರು? ಏನು ಮೀನು ಇದು? ಚೈನಾ ಅಡಿಗೆದು ಚೌಮೀನು. ಚೌಮೀನ್ ಈ ಗೋಡಂಬಿ ಗೊರಕೆ ಹಿಂಗೆ ಹೇಳ್ಕೊಟ್ಟಿದ್ರಲ್ಲಪ್ಪ. ಚೀನಾ ದೇಶದ ಊಟ ಚೌಮೆ ಅಡಿಗೆಯನ್ನು ಮಾಡುವ ವಿಧಾನದ ವಿಡಿಯೋವನ್ನು ತೋರಿಸಿ. ಎಲ್ಲ ಸಾಮಗ್ರಿಗಳು ತಯಾರಾಗಿವೆ. ಆಗಳಗಳಗಳಗಳ ಈ ಮೊಬೈಲ್ನಾಗೆ ಇಡೀ ಅಡಿಗೆ ಮನೆನೇ ಐತೆ. ಆಹಾ ಪಾರ ಇದನ್ನೆಲ್ಲ ತಿಂದ್ಬಿಟ್ರೆ ಕಳೆದೋಯ್ತಾ. ಮಾಡ್ತೀನಿ ನೋಡ್ಪ. ಯಾರ ಸಾಕಿದ್ರೆ ಸಂದಾಗಿರ್ತಿತ್ತು. ಶಾಂತಮ್ಮ, ಅವೋ ಬಾರವೋ. ಅಯ್ಯೋ ದೇವ್ರೆ, ಈಗ ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಮಗನ್ಗೆ ಅನುಮಾನ ಬರ್ತೈತೆ. ಮಕ್ಕಳವ, ನೀವೇ ಕಾಪಾಡ್ಬೇಕವ. ಶಿವು, ಓ ಶಾಂತಮ್ಮ, ಸ್ಟವ್ ಹಚ್ಬಿಡುವ. ಈ ಈರುಳ್ಳಿ ಭಾರಿ ಘಾಟ ಐತೆ. ಅದು ಬಿಡು, ನಾನು ಹೆಚ್ಕೊಡ್ತೀನಿ. ಸರಿ ಕಣ. ಅವ ನಿಂಗೊಂದು ವಿಷಯ ಗೊತ್ತಾಯ್ತಾ? ಇವತ್ತಿನ ಕಾಲದಾಗೆ ಕೆಲವು ಮನೆಯಾಗೆ ಅಡುಗೆ ಮಾಡೋದೇ ದೊಡ್ಡ ಸಮಸ್ಯೆ. ಈಗ ಮನೆಯಲ್ಲಿ 3 ಲೋಟ ಅಕ್ಕಿ ತಿನ್ನೋ ಜನ ಇದ್ರು ಒಂದೇ ಲೋಟ ಅಕ್ಕಿ ಮಡಗ್ತಾರೆ. ಅದೇ ಬಡಿಸ್ಕೊಳ್ಳೋ ಹೊತ್ನಾಗೆ ಬೇರೆ ಜನ ಊಟಕ್ಕೆ ಅವರೇ ಅಂತ ಗೊತ್ತಿದ್ರು ನನಗೆ ಎಲ್ಲ ಇರಲಿ ಅನ್ನಂಗೆ ಬಡಿಸ್ಕೊತಾರೆ. ನಾನು ಬೆಳಿಗ್ಗೆ ತಿಂಡಿ ಮಾಡೀನಿ, ನೀನು ಮಧ್ಯಾಹ್ನಕ್ಕೆ ಊಟ ತಯಾರು ಮಾಡುವಂಥ ಅದ್ರಾಗೂ ಭೇದ ಭಾವ ಮಾಡ್ತಾರೆ. ಅಡುಗೆ ಮನೆ ಅನ್ನೋದು ಮನೆ ಹೃದಯ ಇದ್ದಂಗಲ್ವಾ, ಅಂಥದ್ರಾಗೆ ಜನ ಭೇದ ಭಾವ ಮಾಡ್ತಾರೆ. ಕೆಲಸನಾಗಲಿ ಕಷ್ಟನಾಗಲಿ ಹಂಚ್ಕೋಬೇಕು, ಅದೇ ಜೀವನ. ಆದರೆ ನಿಂಗೆ ಸಹಾಯ ಮಾಡೋ ಮನಸ್ಸೈತೆ ಕಣವ. ಅದಕ್ಕೆ ಬಂದು ನೀನು ಅರ್ಧ ಮಾಡು, ನಾನು ಅರ್ಧ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಅದ್ರಾಗ ಏನಾಯ್ತಪ್ಪ? ಅಲ್ವಾ ಮತ್ತೆ? ಅಲ್ಲ, ನಾನೇನೋ ನನ್ನ ಎಂಟ್ರಿಗೆ ಅಡುಗೆ ಮಾಡ್ತೀವಿ ಬಿಡು, ಆದರೆ ನೀನು ಯಾಕೆ ನಂಗೆ ಸಹಾಯ ಮಾಡ್ತಿದ್ಯಾ? ನಾನೇ ನಿನ್ನ ಮಗನ? ಅಲ್ಲ, ನನ್ನ ಎಂಟ್ರೆ ನಿನ್ನ ಸೊಸೆನಾ? ಅಲ್ಲ ತಾನೆ, ಹೇಳೋ. ಹೋಗ್ಲಿ ಬಿಡಪ್ಪ. ಹಂಗಂತೀಯಾ? ಹೋಗ್ಲಿ ಬಿಡು, ಒಗ್ಗರಣೆ ಹಾಕ್ಬಿಡ್ತೀನಿ ನಾನು. ಏ ಸಾಧು, ಈ ಚೀನಾದವ್ರ ಊಟ ಐತಲ್ಲ, ಇದಕ್ಕೆ ಸಾಸು ಪಾಸು ಗೀಸು ಅಂತಲ್ಲ ಏನೆಲ್ಲ ಹಾಕ್ಬೇಕು. ಒಟ್ಟಾಗೆ ಪಾರುಗಿಷ್ಟ ಆದರೆ ಸಾಕು. ನೀನು ಹೇಳ್ದಂಗೆ ಕೆಲಸನ ಹಂಚ್ಕೊಂಡು ಮಾಡ್ದಂಗೆ ಅಡುಗೆನ ಪ್ರೀತಿಯಿಂದ ಪ್ರೀತಿಸೋರಿಗೆ ಮಾಡೋದು ಅಮೃತಕ್ಕೆ ಸಮಾನ. ವಾ ಶಾಂತಮ್ಮ, ಬೋಸಂದಾಗ ಮಾತಾಡ್ತೀಯ ನೀನು. ನಿಂಗೆ ಒಳ್ಳೆ ಭವಿಷ್ಯ ಐತೆ. ಊರು ಕಾಡು ಎರಡೂ ಬೇಡ ಅಂತ ಇರೋ ಈ ವಯಸ್ಸಲ್ಲಿ ಯಾವ ಭವಿಷ್ಯನಪ್ಪ? ಅದ್ಯಾಕೆ ಹಿಂಗೆ ಅಂದ್ಯ ಶಾಂತಮ್ಮ? ಯಾರಿಗೂ ಬೇಡವಾದವ್ರಿಗೆ ಆ ತಾಯಿನೇ ಕಾವಲಂತೆ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಮಕ್ಳೇನಾದರೂ ನಿನ್ನ ಬೇಡ ಅಂದರೆ ನನ್ನ ತಾವು ಬಂದು ಹೇಳು. ನಿನ್ನ ಪಾದವ ನನ್ನ ಕೈಯಲ್ಲೇ ಹಿಡ್ಕೊಂಡು ಹಂಗೆ ನಮ್ಮ ಮನೆಗೆ ಕರ್ಕೊಂಡೋಗಿ ನಿನ್ನ ರಾಜಮಾತೆ ಥರ ನೋಡ್ಕೊತೀನಿ.